ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರು ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಆಟನ. ಕೇಳಿದ್ರೆ ಮೆಟ್ಟ ಕೊಡದಾರು. ಕೇಳಿನ ನಂಜದು ನೀರಿಗೆ ಸುರಿದರು ಹಿಂದಿತ್ತು ಕಾಲ ಮಂಜಾರ ನಂಜು ತನ್ನನ್ನೇ ಸುಟ್ಟಿತು. ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದರು. ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ.
ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳಿಗೆ ಬುದ್ಧಿ ಮತ್ತು ಮೈ ಮಾಗಿದ್ಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ, ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ಇನ್ಯಾವ ಗಂಡು ನೋಡ್ದೇ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೆಸರಿಗೆಯ ಬಳೆದಾನಯ್ಯ, ಹೊಡೆದಾನಯ್ಯ ನಾಡಲ್ಲಿ. ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಜೈಲಿಗೆ ಹಾಕಬೇಕು. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೆ ಕೊಡ್ಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಭೇದಕ್ಕಿನ್ನೆಲ್ಲಿ ಎಡೆಯುಂಟು. ಕಳೆದು ಹೋಯ್ತು ಹಳೆ ಕಾಲ, ಬರ್ತೈತೆ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಎಲ್ಲ ಆತ್ಮೀಯ ಅತಿಥಿಗಳಲ್ಲಿ ಆ ಗೌರವಾನ್ವಿತ ಪೋಷಕರಲ್ಲಿ ಮನವಿ, ಸಂವಿಧಾನದ ಪೀಠಿಗೆ ಈಗ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಎದ್ದು ನಿಂತು ಗೌರವವನ್ನ ಸಲ್ಲಿಸಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ಪ್ರಜಾಸತ್ತಾತ್ಮಕ